ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಪರಶುರಾಮ್ ಗಂಗಾವತಿ ಕರೋಕೆ ಸ್ಟುಡಿಯೋದಲ್ಲಿ ಹಂಸಲೇಖ ಜನ್ಮದಿನ ಆಚರಣೆ. ಹಂಸಲೇಖ ಅವರು ಜನಸಾಮಾನ್ಯರ ಸಂಗೀತ ನಿರ್ದೇಶಕರಾಗಿದ್ದಾರೆ. 1970ರ ದಶಕ ನಂತರ ಹಾಡುಗಳ ಮೂಲಕ ಜನರನ್ನು ಆಕರ್ಷಿಸಿದ್ದು ಹಂಸಲೇಖ. ಕನ್ನಡ ಚಿತ್ರರಂಗದ ಹಿನ್ನೆಲೆ ಗಾಯನ ಮತ್ತು ಸಂಗೀತಕ್ಕೆ ತಮ್ಮದೇ ಆಗಿರುವ ಕೊಡುಗೆ ನೀಡುವ ಮೂಲಕ ಹಂಸಲೇಖ ಅವರು ಜನಸಾಮಾನ್ಯರ ಸಂಗೀತ ನಿರ್ದೇಶಕರಾಗಿದ್ದಾರೆಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಾಗೂ ಪತ್ರಕರ್ತ ಕೆ ನಿಂಗಜ್ಜ ಅವರು ಹೇಳಿದರು. ಅವರು ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಪರಶುರಾಮ್ ಗಂಗಾವತಿ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಆಯೋಜಿಸಿದ ಹಂಸಲೇಖ ಅವರ 74ನೇ ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಿನಿಮಾ ಹಾಡುಗಳಿಗೆ ಜನಪದ ಮತ್ತು ದೇಶೀಯ ಟಚ್ ಕೊಡುವ ಮೂಲಕ ಜನರು ಹಂಸಲೇಖ ಅವರು ಹಾಡುಗಳನ್ನು ತಮ್ಮವೆಂದು ಹೇಳುವಂತೆ ಮಾಡಿದ ಸಂಗೀತ ಮಾಂತ್ರಿಕರಾಗಿದ್ದು, ಹೊಸ ಪ್ರತಿಭೆಗಳಿಗೆ ಹಾಡಲು ಅವಕಾಶ ನೀಡುವ ಮೂಲಕ ಕನ್ನಡ ಸಿನಿಮಾ ಹಿನ್ನೆಲೆಯ ಗಾಯಕರನ್ನು ಸೃಷ್ಟಿಸಿದ ಕೀರ್ತಿ ಹಂಸಲೇಖ ಅವರಿಗೆ ಸಲ್ಲುತ್ತದೆ. ನೂತನ ಪ್ರಯೋಗದ ಮೂಲಕ ಕನ್ನಡ ಹಿನ್ನೆಲೆಯ ಗಾಯಕವನ್ನು ಜನಪ್ರಿಯಗೊಳಿಸಿದ್ದು, ಕನ್ನಡ ಭಾಷೆ, ನೆಲ, ಜಲ ಸಮಸ್ಯೆ ಬಂದಾಗ ತಕ್ಷಣ ಸ್ಪಂದಿಸಿ ಕನ್ನಡ ಭಾಷಾ ಪ್ರೇಮಿಯಾಗಿದ್ದಾರೆಂದು ಹಿನ್ನೆಲೆ ಗಾಯಕ ಪರಶುರಾಮ್ ದೇವರಮನಿ ಮಾತನಾಡಿ, ಹಂಸಲೇಖ ಅವರು ಕನ್ನಡ ಶ್ರೇಷ್ಠ ಸಂಗೀತ ನಿರ್ದೇಶಕರಾಗಿದ್ದು, ಅತ್ಯುತ್ತಮ ಹಾಡುಗಳನ್ನು ಬರೆಯುವ ಮೂಲಕ ಪ್ರತಿಭೆ ಮೆರೆದಿದ್ದು, ಅವರ ಜನ್ಮದಿನವನ್ನು ಆಚರಣೆ ಮಾಡುವ ಮೂಲಕ ಹವ್ಯಾಸಿ ಕಲಾವಿದರಿಗೆ ಪ್ರೋತ್ಸಾಹಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಹಂಸಲೇಖ ಅವರ ಹೆಸರಿನಲ್ಲಿ ಸ್ಥಳೀಯ ಕರೋಕೆ ಕಲಾವಿದರ ಸಹಕಾರದ ಕರೋಕೆ ಗಾಯನ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಪರಶುರಾಮ್ ದೇವರಮನಿ, ಹನುಮಂತಪ್ಪ ಹುಲಿಯೈತರ, ತಿಪ್ಪೇಸ್ವಾಮಿ, ಹೊಸಮಠ ಪೋಲ್ಕಾಲ್, ಯಲ್ಲಪ್ಪ, ವೀರೇಸ್ವಾಮಿ, ಧೂಳ್ ವೆಂಕಟೇಶ್, ಕುರುಗೋಡು ವೆಂಕಟೇಶ್, ಕನಕಪ್ಪ ಹೊಸಳ್ಳಿ, ಆನಂದ್ ಪೇಂಟರ್, ರಾಜು ಹೊಸಳ್ಳಿ, ಗಿರಿಜಮ್ಮ, ವಿಜಯಲಕ್ಷ್ಮಿ, ವಿರೂಪಾಕ್ಷಪ್ಪ ಶಿರವಾರ್, ರಮೇಶ್ ಐಲಿ, ಪ್ರವೀಣ್ ಸೇರಿ ಅನೇಕರಿದ್ದರು. ರಂಗದ ಅಮೋಘ ಧ್ರುವತಾರೆ ಮತ್ತು ನಾದಬ್ರಹ್ಮ ಎಂದೇ ಹೆಸರು ಪಡೆದಿರತಕ್ಕಂತಹ ಹಂಸಲೇಖ ಅವರ ಜನ್ಮದಿನವಾಗಿದೆ. ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ನಾವು ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೇಕನ್ನು ಕತ್ತರಿಸುವ ಮೂಲಕ ನಾವೆಲ್ಲರೂ ಹಂಸಲೇಖ ಅವರು ಸಂಗೀತ ನೀಡಿದ ಮತ್ತು ಬರೆದ ಹಾಡುಗಳನ್ನು ಹಾಡಿ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಹಂಸಲೇಖ ಅವರು 1960ರ ದಶಕದಿಂದ ಇತ್ತೀಚೆಗೆ ಬಿಡುಗಡೆಯಾದ ಚಲನಚಿತ್ರಗಳಿಗೆ ಅವರು ಸಂಗೀತವನ್ನು ನೀಡಿದ್ದಾರೆ, ಜೊತೆಗೆ ಸಿನಿಮಾ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಕನ್ನಡದ ಸಿನಿಮಾದ ಹೆಗ್ಗಳಿಕೆ ಅವರಿಂದ ಆಗಿದೆ ಅಂತಕ್ಕಂಥದ್ದು ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಒಂದು ಅಭಿಪ್ರಾಯವಾಗಿದೆ. ಈ ನಿಟ್ಟಿನಲ್ಲಿ ಹಂಸಲೇಖ ಅವರು
ಭಕ್ತಿ ಪ್ರಧಾನ ಚಿತ್ರಗಳಿಗೂ ಸಾಮಾಜಿಕ ಪೌರಾಣಿಕ ಚಿತ್ರಗಳಿಗೂ ಸಂಗೀತವನ್ನು ನೀಡುವ ಮುಖಾಂತರ ಮತ್ತು ಗೀತೆಗಳ ರಚನೆ ಮಾಡುವ ಮುಖಾಂತರ ಕನ್ನಡ ಚಿತ್ರರಂಗದ ಹಿರಿಮೆಯನ್ನು ದೊಡ್ಡದು ಮಾಡಿದ್ದಾರೆ. ಅವರನ್ನು ಸ್ಮರಣೆ ಮಾಡೋದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಕನ್ನಡ ಚಿತ್ರರಸಿಕನ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರತಿ ಸಂದರ್ಭದಲ್ಲೂ ನಾವು ಕನ್ನಡ ಕಲಾವಿದರು, ಗೀತ ರಚನೆಕಾರರು, ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಬರ್ತ್ಡೇಯನ್ನು ಮಾಡ್ತೀವಿ ನಾವು ನಮ್ಮ ಸ್ಟುಡಿಯೋದಲ್ಲಿ, ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ. ಅದರಂತೆ ಇವತ್ತು ಹಂಸಲೇಖ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ಸಂಗೀತ ಸ್ವರಾಂಜಲಿ ಕಾರ್ಯಕ್ರಮ ತಂಡದ ವತಿಯಿಂದ ಹಂಸಲೇಖ ಅವರೇ ಬರೆದು ಮತ್ತು ಸಂಗೀತ ಇರ್ತಕ್ಕಂತಹ ಗೀತೆಗಳ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಶೀಘ್ರದಲ್ಲೇ ಈ ಕುರಿತು ನಾವು ಒಂದು ಸಭೆಯನ್ನು ನಡೆಸ್ತೀವಿ. ಜೊತೆಗೆ ಹಂಸಲೇಖರನ್ನು ಕರೆಸಬೇಕನ್ನೋದು ನಮ್ಮೆಲ್ಲರ ಕನಸು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಜೊತೆಗೆ ಎಲ್ಲ ಗಂಗಾವತಿ ನಗರದ ಎಲ್ಲ ಕನ್ನಡದ ಚಿತ್ರ ರಸಿಕರು, ಪ್ರೇಕ್ಷಕರು ಮತ್ತು ಕನ್ನಡಪರ ಸಂಘಟನೆಗಳು, ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಮುಂಬರುವ ದಿನಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋ ಕುರಿತಂತೆ ನಾವು ಒಂದು ಸಭೆಯನ್ನು ಮಾಡಿ ಯಾವಾಗ ಮಾಡಬೇಕು, ಏನು ಕಾರ್ಯಕ್ರಮ ರೂಪುರೇಷೆಗಳು ಮಾಡ್ತೀವಿ. ಜೊತೆಗೆ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ಟಾಕೀಸ್ನಲ್ಲಿ ಹೋಗಿ ನೋಡಿ ಕನ್ನಡವನ್ನು, ಕನ್ನಡತನವನ್ನು ಮೆರೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಮ್ಮೆ ಹಂಸಲೇಖ ಅವರಿಗೆ ಬರ್ತ್ಡೇದ ಶುಭಾಶಯಗಳು. ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಬಳಗ ವತಿಯಿಂದ ಆಚರಣೆ ಮಾಡ್ತಾ ಇದ್ವಿ. ನಮಗೊಂದು ಸುದೈವ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಹಂಸಲೇಖ ಕಂಪೋಸಿಷನ್ ಮಾಡಿರ್ತಕ್ಕಂಥ ಹಾಡುಗಳು ಮತ್ತು ಸಾಹಿತ್ಯ ಬರ್ತಕ್ಕಂಥ ಒಂದೊಂದು ಸಾಹಿತ್ಯ ಕೂಡ, ಒಂದೊಂದು ಹಾಡುಗಳು ಕೂಡ ಅವು ನಮ್ಮ ಒಂದು ಜನರಿಗೆ ಸಂದೇಶವನ್ನು ತಲುಪುವಂಥ ಗೀತೆಗಳು ಕೂಡ ಆಗಿವೆ. ಆ ಒಂದು ಹಂಸಲೇಖ ಅವರ ಒಂದು ಗೀತೆಗಳನ್ನು ಹಾಡೋದ್ರ ಮುಖಾಂತರ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾದ ಬ್ರಹ್ಮ ಎಂದೇ ಖ್ಯಾತರಾಗಿರುವ ಶ್ರೀ ಹಂಸಲೇಖ ಸರ್ ಅವರಿಗೆ ಮೊಟ್ಟ ಮೊದಲದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಹಾಡುಗಳು, ಸಂಗೀತ ಮತ್ತು ಸಂಭಾಷಣೆಗಳು ಕನ್ನಡ ಚಿತ್ರರಸಿಕರಿಗೆ ಇಂದಿಗೂ ಎಂದೆಂದಿಗೂ ನೆನಪಿಡ್ತಕ್ಕಂಥ ಹಾಡುಗಳನ್ನು, ಸಂಗೀತವನ್ನು ನೀಡಿದ್ದಾರೆ. ಅವರ ಹಾಡುಗಳನ್ನು ಹಾಡೋದ್ರ ಮುಖಾಂತರ ನಾವು ನಮ್ಮ ಸಂಗೀತ ಸ್ವರಾಂಜಲಿ ತಂಡದವರು ಪರಶುರಾಮ್ ಕರೆಕೆ ಸ್ಟುಡಿಯೋಲ್ಲಿ ನಾವು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಒಂದು ಆಶಯ, ದೇವರ ಕೃಪೆಯಿಂದ ಅವರು 100 ವರ್ಷ ಅದಕ್ಕಿಂತ ಹೆಚ್ಚಿನ ಬಾಳ್ಲಿ ಅಂತ ನಾನು ಸಂಗೀತ ಸ್ವರಾಂಜಲಿ ತಂಡದ ವತಿಯಿಂದ ಅವರಿಗೆ ನಾನು ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಸಂಗೀತ ಸ್ವರಾಂಜಲಿ ತಂಡದ ವತಿಯಿಂದ ನಾದ ಬ್ರಹ್ಮ ಹಂಸಲೇಖ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.